ನಮಸ್ಕಾರ, ನಿಮ್ಮೆಲ್ಲರಿಗೂ ರಂಜು ಕಿಚನ್ 06 ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸ್ಟ್ರೀಟ್ ಸ್ಟೈಲಲ್ಲಿ ಮನೆಯಲ್ಲೇ ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ತಡ ಮಾಡಿದ್ರೆ ಸ್ಟಾರ್ಟ್ ಮಾಡೋಣ. ನಾನೊಂದು ಮೀಡಿಯಮ್ ಸೈಜಲ್ಲಿರೋ ಬೌಲ್ನ ತೊಗೊಂಡಿದ್ದೀನಿ. ಅದರೊಳಗಡೆ ಒಂದು ಚಿಕ್ಕ ಬೌಲಷ್ಟು ಸೋಸಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಹಾಕೊತೀನಿ. ಇದರೊಳಗಡೆ ನಾನೊಂದು ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ಕೊತೀನಿ. ಇವಾಗ ನಾನು ಒಂದು ಸ್ವಲ್ಪ ಅಜ್ಜಿವಾನನ ತೊಗೊಂಡು ಕೈಯಲ್ಲಿ ಹಾಕಿ ಒಂದು ಸ್ವಲ್ಪ ಅದನ್ನು ರಬ್ ಮಾಡಿ ಹಾಕ್ಬಿಡ್ತೀನಿ. ಇವಾಗ ಇದರೊಳಗಡೆ ನಾನು 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಿದ್ದೀನಿ. ಉಪ್ಪು ಹಾಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದರೊಳಗಡೆ ನಾನು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದೇ ಟೈಮಲ್ಲಿ ಜಾಸ್ತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬಾರ್ದು, ಅದು ಕರೆಕ್ಟಾಗಿ ಆಗಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಿಟ್ಟು ಕಲಸಿಟ್ಟು ನಾನು ಮೆಣಸಿನ್ಕಾಯಿ ತೊಳ್ಕೊಂಡು ಅದ್ರ ತುದಿ ಕಟ್ ಮಾಡ್ತಾಯಿದ್ದೆ. ತುದಿ ಏನಕ್ಕೆ ನಾವು ಕಟ್ ಮಾಡ್ಕೋಬೇಕು ಅಂತ ಅಂದರೆ, ಇವಾಗ ನಾವು ತುದಿ ಕಟ್ ಮಾಡಲಾರ್ದೆ ಬಜ್ಜಿ ಎಣ್ಣೆಲಿ ಬಿಟ್ಟರೆ ಎಣ್ಣೆ ಸಿಡಿಯುತ್ತೆ. ಅದ್ರಗೋಸ್ಕರ ನಾನು ಎಲ್ಲ ಮೆಣಸಿನ್ಕಾಯಿ ತುದಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು 5 ನಿಮಿಷ ಹಿಟ್ಟು ನೆನೆಯೋವರೆಗೂ ನಾನು ಬಜ್ಜಿ ಚಟ್ನಿ ಮಾಡ್ಕೊತೀನಿ. ಬಜ್ಜಿ ಚಟ್ನಿ ಮಾಡೋಕ್ಕೋಸ್ಕರ ನಾನು ಆವಾಗಲೇ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೆ. ಅದ್ರ ರಸನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಬಜ್ಜಿ ಚಟ್ನಿಗೋಸ್ಕರ ಒಗ್ಗರಣೆ ಹಾಕ್ಕೊತೀನಿ. ಅದರೊಳಗಡೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಅದರೊಳಗಡೆ ನಾನು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಅದರ ನಂತರ ಇನ್ನೊಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದರ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಅರಿಶಿಣ ಮತ್ತು ಒಂದು 1/2 ಟೇಬಲ್ ಸ್ಪೂನಷ್ಟು ಉಪ್ಪು ಇದನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಬೆಲ್ಲನ ಕುಟ್ಟಿ ಹಾಕ್ಕೊಳ್ತಿದ್ದೀನಿ. 1 ನಿಮಿಷ ಆಗೋವರೆಗೂ ಇದನ್ನು ನೀಟಾಗಿ ಇದೇ ರೀತಿ ಫ್ರೈ ಮಾಡ್ಕೊತಾ ಇರಬೇಕು. ಎಲ್ಲ ಬೆಲ್ಲ ಕೂಡ ಕರಗಬೇಕು. ಇವಾಗ ಫೈನಲಾಗಿ ಇದರೊಳಗಡೆ ನಾನು ಹುಣಸೆ ನೀರನ್ನು ಸೇರಿಸ್ಕೊತಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ. ಇವಾಗ ಇದರೊಳಗಡೆ ನಾನು ಒಂದು ಬಟ್ಲದಷ್ಟು ಮೊಸರನ್ನ ಸೇರಿಸ್ಕೊತಿದ್ದೀನಿ. ಮೊಸರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಆದ ನಂತರ ಇದರೊಳಗಡೆ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ. ನೀರು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ, ನೀರು ಹಾಕ್ಕೊಂಡ್ರೆ ಇದೊಂದು ಸ್ವಲ್ಪ ತಿಳಿಯಾಗಿರುತ್ತೆ. ಯಾಕಂತಂದರೆ ಬಜ್ಜಿ ಚಟ್ನಿ ಗಟ್ಟಿಯಾಗಿದ್ದರೆ ಚೆಂದ ಅನಿಸಲ್ಲ. ಬಜ್ಜಿ ಚಟ್ನಿ ಒಂದು ಸ್ವಲ್ಪ ತಿಳಿಯಾಗಿದ್ದರೆ ಬಜ್ಜಿ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಫೈನಲಾಗಿ ನಾನು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ನೋಡಿ, ಬಜ್ಜಿ ಚಟ್ನಿ ತುಂಬ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ಒಂದು ಕಡಾಯಲ್ಲಿ ಎಣ್ಣೆನ ಕಾಸ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಇವಾಗ ಅದರೊಳಗಡೆ ನಾನು ಬಜ್ಜಿನ ಹಾಕ್ತೀನಿ. ಬಜ್ಜಿ ಹಾಕೋ ಟೈಮ್ನಲ್ಲಿ ನಾವು ಮೆಣಸಿನ್ಕಾಯಿಗೆ ಫುಲ್ ಹಿಟ್ಟು ಹಚ್ಕೋಬೇಕು. ನೀಟಾಗಿ ಸುತ್ತಮುತ್ತ ಎಲ್ಲ ಹಿಟ್ಟು ಹಚ್ಕೊಂಡು ಬಜ್ಜಿನ ನೀಟಾಗಿ ಸ್ಲೋ ಆಗಿ ಎಣ್ಣೆಯಲ್ಲಿ ಬಿಡಬೇಕು. ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿನ 2 ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಅದೇ ರೀತಿ ನಾನು ಎಲ್ಲ ಮೆಣಸಿನ್ಕಾಯಿ ಬಜ್ಜಿನ ಹಾಕ್ಕೊಳ್ತಿದ್ದೀನಿ. ನೋಡಿ, ಫಸ್ಟು ಮೆಣಸಿನ್ಕಾಯಿಗೆ ನೀಟಾಗಿ ಹಿಟ್ಟು ಹತ್ಕೋಬೇಕು. ಹಿಟ್ಟು ಹತ್ಕೊಂಡ ನಂತರ ಎಣ್ಣೆಲಿ ಬಿಡಬೇಕು. ಸೊ ಫೈನಲಿ ಬಜ್ಜಿ ಮತ್ತೆ ಚಟ್ನಿ ರೆಡಿ ಆಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ. ಲೈಕ್ ಸ್ನ್ಯಾಕ್ಸ್ಗೋಸ್ಕರ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನನ್ನ ಇನ್ನೊಂದು ಚಾನಲ್ ರಂಜು_1555 ಅನ್ನೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ನಾನು ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಎಲ್ಲರೂ ರಂಜು ಕಿಚನ್ 06 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. Thanks for watching.